स्वागत है आपका बी न्यूज नेशन में। मैं हूं आबिद हुसैन शेख। एक्स पीएम देवेगौड़ा की मूर्ति को लगाई आग। बीजापुर जिला सिंदगी तालुका गोलगेरी ग्राम के बाहरी इलाके में स्थित पूर्व प्रधानमंत्री देवेगौड़ा और मौजूदा राज्य मंत्री एमसी मनगोली की मूर्तियों को चंद नामालूम शरपसंदों ने आग लगाकर माहौल को बिगाड़ने की साजिश रची है। आज सुबह के वक्त में गुत्ती बसवण्णा यत नीरावरी योजना के अनुष्ठान का मुख्य कारण और इस योजना को जारी करने में अपना अहम किरदार निभाते हुए इस आंदोलन की यादों को जिंदा रखने के मकसद से 12 फरवरी 2014 खुद देवेगौड़ा के हाथों उद्घाटन करके दोस्ती की यादगार मिसाल जुड़वा मूर्तियों को आग लगाकर मानवता के खिलाफ का घिनौना काम अंजाम देकर जलील करने की घटना को लेकर सिंदगी पुलिस थाने के दायरे में पुलिस ने जांच शुरू कर दी है। विनोजपुर के लिए तो सीखे क्या सीखते अमनगौड़ा ಇವತ್ತಿನ ಮಿತಿಗೆ ಅದೇ ಮೂಕಿಗೆ ಬೆಂಕಿ ಹಚ್ಚಿದ್ದಾರೆ। ಇದು ಹೋಗಿ ಅವ್ರಿಗೆ ಸುದ್ದಿ ಹೇಳೋದ್ರೆ ನಾವು ಇದ್ರು ನಾವು ಸತ್ತಂಗ ಈ ತನಿಖೆ ದಯವಿಟ್ಟು ಆಗ್ಬೇಕಂತೇಳಿ ನಮ್ಮ ಎಲ್ಲರ ರೈತ ಬಾಂಧವರಿಂದ ಮತ್ತು ನಮ್ಮ ಸಿಂದಗಿ ತಾಲೂಕಿನಿಂದ ನಮ್ಮ ಗೋಲ್ಗೇರಿ ಸಮಸ್ತ ಬಂದವರಿಂದ ತಮಗೆ ಶರಣಾರ್ಥಿ ಕೈ ಕಾಲಿಗೆ ಬಿದ್ದು ಕೇಳ್ಕೊಳ್ತೇನ್ರಿ। ಈ ಭಾಗದ ನೀರಾವರಿ ಅಧಿಕಾರರು, ಈ ಭಾಗದ ನೆಚ್ಚಿನ ನಾಯಕರು, ಈ ಭಾಗದ ಎಲ್ಲ ರೈತಾಪಿ ವರ್ಗದ ನೆಚ್ಚಿನ ನಾಯಕರಾದಂತ ಇವತ್ತ ಎಂಸಿ ಮುನಗುಳಿಯವರ ಒಂದು ಮೂರ್ತಿಗೆ ಏನು ಕಿಡಿಗೇಡಿಗಳು ಒಂದು ಬೆಂಕಿ ಹಚ್ಚಿದ್ದಾರೆ। ಇದು ಈ ನಾಡಿಗೆ ಬೆಂಕಿ ಹತ್ತದಂಗತ್ತ, ಈ ರೈತಾಪಿ ಕುಲಕ್ಕೆ ಬೆಂಕಿ ಹತ್ತದ ತಿಳ್ಕೊತೀವಿ ನಾವು। ಯಾಕಂದ್ರ ಇಂಥ ಹೀನ ಕೃತ್ಯ ಇವತ್ತು ಆಗಬಾರ್ದಿತ್ತು। ಈ ಭಾಗದಲ್ಲಿ ಯಾರೇ ಈ ಒಂದು ಹೀನ ಕೃತ್ಯ ಮಾಡ್ಯಾರ ಎಸಗಿದ್ದಾರೆ ಅವರಿಗೆ ತಕ್ಕವಾದ ಶಿಕ್ಷೆ ಆಗಬೇಕು ಅಂದಾಗ ಈ ಭಾಗದ ಜನರ ಒಂದು ಕಳಂಕ ತೊಳ್ಕೊತೀವಿ। ಯಾಕಂದ್ರ ಈ ಭಾಗದ ರೈತರಿಗೆ ಒಂದು ಹನಿ ನೀರು ಕೊಟ್ಟಂತ ಭಗೀರಥ ಅವರು ಅಂತವರ ಮೂರ್ತಿಗೆ ನಾವು ಬೆಂಕಿ ಹಚ್ತೀವಿ। ಈ ಭಾಗ ಕಳಂಕ ಆಗ್ತದ। ಈ ಭಾಗದ ಕಳಂಕ ತೊಳಿಬೇಕು ಅಂತಂದ್ರೆ ಪೊಲೀಸ್ ಇಲಾಖೆ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಆ ಕಿಡಿಗೇಡಿಗಳಿಗೆ ಗಲ್ಲು ಶಿಕ್ಷೆ ಆಗುವಂತೆ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ। ಇವತ್ತು ಗೋಲ್ಗೇರಿಯಲ್ಲಿ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಯಾದಂಥ ದೇವೇಗೌಡರ ಹಾಗೂ ಈ ಕರ್ನಾಟಕ ರಾಜ್ಯದ ನೀರಾವರಿ ಅಧಿಕಾರರು, ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ಆದಂಥ ಎಂಸಿ ಮನಗೂಳಿ ಅವರ ಪ್ರತಿಮೆಗೆ ಕೆಲವು ಕಿಡಿಗೇಡಿಗಳು ರಾತ್ರಿ ಟೈರ್ ಹಚ್ಚಿ ಬೆಂಕಿ ಹಚ್ಚಿದ್ದಾರೆ। ಇದು ಈ ಭಾಗಕ್ಕೆ, ಈ ನಾಡಿಗೆ, ಈ ರೈತರಿಗೆ, ಈ ರಾಜ್ಯಕ್ಕೆ, ಎಲ್ಲ ವರ್ಗಕ್ಕೆ ಮಾಡಿದಂತ ಅವಮಾನ। ಇದು ಗೋಲ್ಗೇರಿಯ ಕೆಲವು ಕಿಡಿಗೇಡಿಗಳಿರ್ಬೋದು ಅಥವಾ ಬೇರೆ ಕಿಡಿಗೇಡಿಗಳಿರ್ಬೋದು, ಇದು ಯಾರೇ ಬಂದರೂ ಸಹಿತ ಗೋಲ್ಗೇರಿಗೆ ಒಂದು ಕಳಂಕ ಬಂದಿದೆ। ಈ ಕಳಂಕಕ್ಕೆ ನಾವು ಕಳಂಕವನ್ನು ಹೊಡೆದೋಡಿಸಬೇಕಾದ್ರೆ ಇದರಲ್ಲಿ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತ ತನಿಖೆ ಮಾಡಬೇಕು। ಆರೋಪಿಗಳು ಯಾರೇ ಇದ್ರೂ ಕೂಡ ಅವ್ರನ್ನ ತಕ್ಷಣ ಬಂಧಿಸಬೇಕು, ಅವರಿಗೆ ಯೋಗ್ಯ ಶಿಕ್ಷೆ ಕೊಡಬೇಕು। ಒಂದು ವೇಳೆ ಪೊಲೀಸ್ ಅಧಿಕಾರಿಗಳು ತನಿಖೆಯಲ್ಲಿ ಅಥವಾ ಆರೋಪಿಗಳನ್ನ ಬಂಧಿಸುವಲ್ಲಿ ವಿಫಲವಾದರೆ ಅಥವಾ ವಿಳಂಬವಾದರೆ ನಾವು ಮತ್ತೆ ಸತ್ಯಾಗ್ರಹವನ್ನ ಉಗ್ರ ಸ್ವರೂಪಕ್ಕೆ ಕೊಂಡೊಯ್ಯುವ ಅನಿವಾರ್ಯ ಹಂತಕ್ಕೆ ನಾವು ಗೋಲ್ಗೇರಿ ಜನಕ್ಕೆ ಬರುತ್ತದೆ। ಆದ್ದರಿಂದ ಇದು ಒಬ್ಬರಿಗೆ ಬಂದಂತ ಕಳಂಕ ಅಲ್ಲ ಅಥವಾ ಒಂದು ಊರಿಗೆ ಬಂದಂತ ಕಳಂಕ ಅಲ್ಲ, ಇಡೀ ಜಿಲ್ಲೆಗೆ, ಇಡೀ ತಾಲೂಕಿಗೆ, ಇಡೀ ಮತಕ್ಷೇತ್ರಕ್ಕೆ, ಇಡೀ ರಾಜ್ಯದ ರೈತರ ಜನರಿಗೆ ಬಂದಂತ ಕಳಂಕದ। ಪೊಲೀಸರು ಇದರಲ್ಲಿ ತಕ್ಷಣ ಇನ್ವಾಲ್ವ್ ಆಗಿ ತನಿಖೆಯನ್ನು ತೀವ್ರಗೊಳಿಸಬೇಕು ಅಂತ ಕೇಳ್ಕೊಂಡು, ಮತ್ತು ಆರೋಪಿಗಳು ಯಾವುದೇ ಪಕ್ಷದವರಿರಲಿ, ಎಷ್ಟೇ ಪ್ರಭಾವಿ ಇರಲಿ, ಯಾವುದೇ ಜಾತಿ ಜನಾಂಗದವ್ರು ಯಾಕೆ ಇರಲಿ, ಅವ್ರೆಷ್ಟೇ ನಾಡಿನೊಳಗ ರಾಜ್ಯದೊಳಗ ಪ್ರಭಾವಿ ಇದ್ರೂ ಕೂಡ ತಕ್ಷಣ ಆರೋಪಿಗಳನ್ನ ಬಂಧಿಸಬೇಕು ಅಂತ ಹೇಳಿ ವೇದಿಕೆ ಈ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ। ಗೋಲ್ಗೇರಿ ಗ್ರಾಮದಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ಎಚ್ ಡಿ ದೇವೇಗೌಡರದು ಮತ್ತು ಈ ಜಿಲ್ಲೆ ಉಸ್ತುವಾರಿ ಸಚಿವರಾದಂತ ಎಂಸಿ ಮನಗೂಳಿ ಅವರ ಏನೊಂದು ಮೂರ್ತಿಗೆ ಒಂದು ಬೆಂಕಿಯನ್ನು ಹಚ್ಚಿ ಒಂದು ವಿಕೃತ ಮನಸ್ಸಿನ ವ್ಯಕ್ತಿಗಳು ಈ ಕೆಲಸವನ್ನ ಮಾಡಿದ್ದಾರೆ। ಅವ್ರಿಗೆ ಕೂಡಲೇ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು। ನಾವೊಂದು ವಿನಂತಿಯನ್ನ ಮಾಡ್ಕೋತೀನಿ, ಇದನ್ನ ಬಹಳ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು। ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲರೂ ಕೂಡ
ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ. ಅಂತವರ ಮುಖಕ್ಕೆ ಈ ರೀತಿ ಅವರ ಮೂರ್ತಿಗಳಿಗೆ ಬೆಂಕಿ ಹಚ್ಚುವುದು, ಇಂಥ ಒಂದು ಜನರನ್ನ ಈ ಸಮಾಜದಿಂದ ದೂರ ಇಡಬೇಕು. ಯಾವುದೇ ವ್ಯಕ್ತಿಗಳಾಗಲಿ, ಇವತ್ತು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಲಿ, ಯಾವುದೇ ಪಕ್ಷದವರಾಗಲಿ, ಯಾವುದೇ ವ್ಯಕ್ತಿಗಳಾಗಲಿ, ಇವತ್ತು ಅವ್ರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಿಳ್ಕೊಂಡು ಇವತ್ತು ನಾವಿಲ್ಲಿ ಧರಣಿಯನ್ನ ಮಾಡ್ಕೊತಾ ಇದ್ದೀವಿ. ಮುಂದೆ ಇವತ್ತು ತಾವು ಪೊಲೀಸ್ ಅಧಿಕಾರಿಗಳು ಬಹಳ ನಮ್ಮ ಕರ್ನಾಟಕದ ಪೊಲೀಸರು ಎಂತಿಂತ ತನಿಖೆಯನ್ನ ಬೆದರಿಸಿದ್ದಾರೆ. ಅದೆಲ್ಲ ಕಾನೂನು ಪ್ರಕಾರ ಅವರನ್ನ ಶಿಕ್ಷೆಗೆ ಒಳಪಡಿಸಿದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಅವ್ರ ಮೇಲೆ ವಿನಂತಿಯನ್ನ ಮಾಡ್ಕೋತೀನಿ, ಈ ಆರೋಪಿಗಳು ಯಾರೇ ಇದ್ರು ಕೂಡ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತ ತಿಳ್ಕೊಂಡು ಈ ಹೋರಾಟದ ಮುಖಾಂತರ ಮನವಿಯನ್ನ ಮಾಡ್ಕೋತಾ ಇದ್ದೀನಿ. ಇವತ್ತು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲ್ಗೇರಿ ಗ್ರಾಮದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಹಾಗೂ ತೋಟಗಾರಿಕಾ ಸಚಿವ MC ಮನುಗುಳಿಯವರ ಮೂರ್ತಿ ಇದ್ದು, ರಾತ್ರಿ ಯಾರೋ ಕಿಡಿಗೇಡಿಗಳು ಮಾಜಿ ಪ್ರಧಾನಮಂತ್ರಿಗಳ ಸ್ಟ್ಯಾಚ್ಯೂ ಹಾಗೂ ಹಾಲಿ ಮಂತ್ರಿಯ ಇರೋಂಥ ಸ್ಟ್ಯಾಚ್ಯೂಗೆ ಬೆಂಕಿ ಹಚ್ಚಿದಂಥ ಕೃತ್ಯ ಗೋಲ್ಗೇರಿ ಗ್ರಾಮದಲ್ಲಿ ನಡೆದೈತಿ. ಇಂಥ ಕೃತ್ಯ ಎಸಗಿದ ದುಷ್ಟರನ್ನು, ಕ್ರೂರಿಗರನ್ನ ಕಾನೂನಡಿಯಲ್ಲಿ ಅವರನ್ನು ಬಂಧಿಸಿ ಶಿಕ್ಷೆ ಒದಗಿಸಬೇಕು. ಮಾಜಿ ಪ್ರಧಾನಿಗಳು ಈ ವಿಜಯಪುರ ಜಿಲ್ಲೆಗೆ ನೀರಾವರಿ ಆಗಬೇಕಂತೇಳಿ MC ಮನುಗುಳಿಯವರು ಬರಿಗಾಲ ಫಕೀರ್ನಂತೆ ಚಪ್ಪಲಿ ಬಿಟ್ಟು ಅವ್ರನ್ನ ಈ ತಾಲೂಕಿಗೆ ಕರೆಸಿ ಗುತ್ತಿ ಬಸವಣ್ಣ ಏತ್ ನೀರಾವರಿ ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದಾರೆ. ಈ ಭಾಗದ ಜನ ರೈತರು ನೀರಾವರಿ ಏನಾದರೂ ಆಗೈತಿ, ನೀರು ಉಣಿಸ್ತಾರಂದ್ರೆ ಅದಕ್ಕೆ ನಮ್ಮ ಕನ್ನಡಿಗ ಪ್ರಧಾನಮಂತ್ರಿ ಆದಂಥ ಮಾಜಿ ದೇವೇಗೌಡರ ಕಾರಣ. ಅದಕ್ಕೆ ಅಂಥವ್ರನ್ನ ಮೂರ್ತಿನ ಇವತ್ತು ದುಷ್ಕರ್ಮಿಗಳು ಸುಟ್ಟಿದ್ದು ಖಂಡನೀಯ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಕೆಲಸ ಮಾಡಿದಂಥ ಯಾರೇ ಆಗಲಿ ಅಂಥವ್ರನ್ನ ಕೂಡಲೇ ಬಂಧಿಸಬೇಕು ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಈ ತಾಲೂಕಿನಲ್ಲಿ ಪದೇ ಪದೇ ಮರುಕಳಿಸ್ತಾ ಇದ್ದ, ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇಂಥದ್ರ ಬಗ್ಗೆ ಹೆಚ್ಚಿಗೆ ನಿಗಾವಹಿಸಿ ಇಂಥ ಘಟನೆ ಮರುಕಳಿಸದಂತೆ ನೋಡ್ಕೋಬೇಕಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಂಗರಾಜ್ ಹತ್ನೂರ್, ಕರ್ನಾಟಕ ರಣಧೀರ ಪಡೆ ರಾಜ್ಯ ಉಪಾಧ್ಯಕ್ಷ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।